ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾ ಕನ್ನಡತಿ ಚಾನೆಲ್. ಇವತ್ತು ಸಂಡೇ ಆಗಿರೋದ್ರಿಂದ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀವಿ. ಸೊ ನಾವು ಪ್ರತಿ ತಿಂಗಳು ನಾವು ಈ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಆದರೆ ನಾವು ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡೋದು ನಮಗೆ ಪದ್ಧತಿ. ಸೊ ಇವೆಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಆಗಿದೆ, ಒರೆಸ್ತಾ ಇದ್ದೀನಿ. ಇವಾಗ ಒರೆಸಿ ಇದನ್ನೆಲ್ಲ ಕ್ಲೀನ್ ಮಾಡಿ, ಅಂದರೆ ಇವಾಗ ತೇವ ಇದ್ದರೆ ಅದು ತುಂಬ ಬ್ಲ್ಯಾಕ್ ಆಗಿಬಿಡುತ್ತೆ, ತಾಮ್ರ ಅಲ್ವಾ. ಸೊ ಅದರಿಂದ ನೀಟಾಗಿ ಎಲ್ಲ ಕಡೆ ಒರೆಸ್ಬೇಕು, ಇಲ್ಲಾಂದರೆ ಅದು ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ಇವಾಗ ಒರೆಸ್ತಾ ಇದ್ದೀನಿ. ಪ್ರತಿ ತಿಂಗಳು ನಾವು ಅಮಾವಾಸ್ಯೆ ಮಾಡೋದು ಯಾಕೆ ಅಂತಂದರೆ, ನಮ್ಮ ಮನೆಯಲ್ಲಿ ದೇವ್ರಗುಡ್ಡ, ನಮ್ಮ ಯಜಮಾನ್ರು ದೇವ್ರಗುಡ್ಡ ಆದ್ದರಿಂದ ಮಾದೇಶ್ವರನ ದೇವ್ರಗುಡ್ಡ. ಸೊ ಹಾಗಾಗಿ ನಾವು ಬೆತ್ತ ಜೋಳಿಗೆ ಎಲ್ಲ ಇಟ್ಕೊಂಡು ಕಂಸಾಳೆ ಎಲ್ಲ ಇಟ್ಕೊಂಡಿದ್ದೀವಿ. ಸೊ ಪ್ರತಿ ತಿಂಗಳಿಗೆ ಒಂದು 2 ಸಾರಿ ಆದರೂ ನಾವು ದೇವ್ರ ಸಾಮಾನನ್ನ ತೊಳೆದು ಪೂಜೆ ಮಾಡಬೇಕು. ಸೊ ಪೂಜೆ ಮಾಡೋದ್ರಿಂದ ನಮಗೂ ಮನಸ್ಸಿಗೂ ನೆಮ್ಮದಿ, ಹಾಗೆ ಮನೆಗೂ ಒಳ್ಳೆಯದು, ಮಕ್ಳಿಗೂ ಒಳ್ಳೆಯದು. ಅದರಿಂದ ನಾವು ಪ್ರತಿ ತಿಂಗಳು ಪೂಜೆ ಮಾಡಲೇಬೇಕು ಅಮಾವಾಸ್ಯೆ ಹುಣ್ಣಿಮೆಗೆ. ಸೊ ಇವಾಗ ದೇವ್ರ ಸಾಮಾನೆಲ್ಲ ತೊಳೆದು ಒರೆಸಿದ್ದೀನಿ ನೀಟಾಗಿ. ಒರೆಸಿ ಅದೆಲ್ಲ ಕ್ಲೀನಾಗಿ ಆರಬೇಕು ಗಾಳಿಗೆ. ನಂತರ ಇವಾಗ ಅರಿಶಿನ ಕುಂಕುಮ ಎಲ್ಲ ಇಡ್ತಾಯಿದ್ದೀನಿ. ಎಲ್ಲ ದೀಪಕ್ಕೆ ಆಗಲಿ, ಪ್ರತಿಯೊಂದು ದೇವ್ರ ಸಾಮಾನಿಗೂ ಕೂಡ ನಾವು ದೇವ್ರ ಸಾಮಾನಿಗೂ ಬಟ್ಟೆ ಎಲ್ಲ ಇಟ್ಟು ಅರಿಶಿನ ಕುಂಕುಮ ಇಟ್ಟು ನಂತರ ಪೂಜೆಗೆ ರೆಡಿ ಮಾಡ್ಕೋಬೇಕು. ಇಲ್ಲಿ ಬಟ್ಟೆ ಎಲ್ಲ ಇಡ್ತಾಯಿದ್ದೀನಿ ಕಳಶಕ್ಕೆ. ನನ್ನ ಮಗಳು ವೀಡಿಯೋ ಮಾಡಿಕೊಡ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದಾಳೆ. ಆ್ಯಕ್ಚುಲಿ ಅವಳಿಗೆ ಟೆಸ್ಟ್ ಇದೆ, ಟೆಸ್ಟ್ಗೆ ಓದಿ ಎಲ್ಲ ಮುಗಿಸಿದ್ದಾಳೆ. ಮುಗಿಸಾದ್ಮೇಲೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಟರೆ ಅವಳು ಎತ್ಕೊಂಡು ಬಂದು ದೇವ್ರ ಮನೇಲಿ ಇಡ್ತಾಳೆ. ಸೊ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾಳೆ ಅವಳು. ಸೊ ಇವಾಗ ವೀಡಿಯೋ ಮಾಡಿಕೊಡ್ತೀನಿ ಅಮ್ಮ ನಾನು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದಾಳೆ. ಸೊ ನಮ್ಮ ಮನೇಲಿ 2 ಓಂ ಶಕ್ತಿ ಫೋಟೋ ಯಾಕೆ ಇಟ್ಟಿದ್ದೀವಿ ಅಂತಂತಂದರೆ, ಒಂದು ನಮ್ಮ ಅತ್ತೆ ಓಂ ಶಕ್ತಿಗೆ ಹೋದಾಗ ಸ್ಟಾರ್ಟಿಂಗು ಅದನ್ನು ತೊಗೊಂಡಿದ್ರು. ಸೊ ನೆಕ್ಸ್ಟು ನಮ್ಮ ಮನೇಲಿ ಓಂ ಶಕ್ತಿ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ದೊಡ್ಡ ಫೋಟೋ ತೊಗೊಂಡು ಬಂದಿದ್ವಿ. ಸೊ ಯಾವುದನ್ನು ನಮಗೆ ಬೀಸೋಕ್ಕೆ ಇಷ್ಟ ಇಲ್ಲ. ಸೊ ಅದರಿಂದ 2 ಇಟ್ಕೊಂಡಿದ್ದೀವಿ. ಸೊ ಹೊಸ ಮನೆಗೆ ಹೋದ್ಮೇಲೆ ನೋಡಬೇಕು ಏನು. ಇವಾಗ ಬಟ್ಟೆಲ್ಲ ಇಟ್ಟಾಗಿದೆ. ಸೊ ಇವಾಗ ಅದ್ರ ಜಾಗಕ್ಕೆ ಇಟ್ಬಿಟ್ರೆ ನಮಗೆ ಹೂವು ಹಾಕ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವುದು ದೇವ್ರ ಸಾಮಾನು ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲ ಇಟ್ಟು ನಂತರ ಪೂಜೆಗೆ ರೆಡಿ ಮಾಡ್ಕೋಬೇಕು. ಫಸ್ಟು ದೇವ್ರ ಸಾಮಾನು ಒಂದು ತೊಳೆದ್ಬಿಟ್ರೆ ನಮಗೆ ರಿಸ್ಕ್ ಇರಲ್ಲ. ಸೊ ಇವಾಗ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಹೂವು ಒಂದು ತೊಗೊಬರ್ಬೇಕು, ಹೂವು ಮತ್ತು ತೆಂಗಿನಕಾಯಿ ಕಳಶಕ್ಕೆ ತೊಗೊಬರ್ಬೇಕು. ಅದಕ್ಕೆ ಆಚೆ ಹೋಗ್ತಾಯಿದ್ದೀನಿ. ಸೊ ನನ್ನ ಮಗಳಿಗೆ ಬೈದ್ಬಿಟ್ಟೆ ಅಂತ ಮುನ್ಸ್ಕೊಂಡಿದ್ದಾಳೆ. ಬೇಡದೇ ಇರೋ ಇದೆಲ್ಲ ವೀಡಿಯೋ ಮಾಡ್ತಾಯಿದ್ಲು, ಅದಕ್ಕೆ ನಾನು ಬೈದೆ ಅವಳಿಗೆ. ಅದಕ್ಕೆ ಸೈಲೆಂಟಾಗಿಬಿಟ್ಟಿದ್ದಾಳೆ. ಇವಾಗ ಅಂಗಡಿಗೆ ಹೋಗಿ ತೆಂಗಿನಕಾಯಿ ತೊಗೊಂಡು ಬರಬೇಕು. ಹೂವು ತೊಗೊಂಡು ತೆಂಗಿನಕಾಯಿ ತೊಗೊಂಡು, ಹಾಗೆ ನನ್ನ ಮಗಳು ನಮ್ಮ ನಾದಿನಿ ಮನೇಲಿದ್ದಾಳೆ ಚಿಕ್ಕವಳು, ಅವಳನ್ನ ಮಾತಾಡಿಸ್ಕೊಂಡು ಹಂಗೆ ಬರಬೇಕು. ಮಾತಾಡಿ. ಇವಾಗ ಅರಿಶಿನ ಸರ್ಕೊಂಡು ಕುಂಕುಮ ಇಟ್ಕೊಂಡು ಏನೋ ತೀಟೆ ಎಲ್ಲ ಮಾಡ್ತಾಳೆ, ಅದಕ್ಕೆ ಬೈತಾ ಇದ್ದೆ ನಾನು. ಸೊ ಇವಾಗ ನಮ್ಮ ದೇವ್ರ ಮನೆ ನೋಡಿ, ಲೈಟ್ ಹಾಕ್ತೀನಿ. ದೇವ್ರ ಮನೆ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿದ್ದೀನಿ. ಸೊ ಇವಾಗ ಹೂವು ತೊಗೊಂಡು ಬಂದು ಹೂವು ಹಾಕಬೇಕು. ನನ್ನ ಮಗಳು ಇವಾಗ ನಾದಿನಿ ಮನೆಗೆ ಹೋಗೋಣ, ಅತ್ತೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೋಡಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ 2 ಸೆಕೆಂಡ್ ಅಷ್ಟೇ ಅವ್ರ ಮನೆಗೆ ಹೋಗ್ತಾಯಿದ್ದೀವಿ. ಅದಕ್ಕೆ ಅಮ್ಮ ವೀಡಿಯೋ ಮಾಡು ಅಂತ ವೀಡಿಯೋ ಮಾಡಿಸ್ಕೊತಾ ಇದ್ದಾಳೆ. ಸೊ ಮಕ್ಕಳಿಗೆ ಅಷ್ಟೇ ಅಲ್ವಾ, ಫೋನ್ ನೋಡೋದು ಅಥವಾ ವೀಡಿಯೋ ಮಾಡೋದು, ತುಂಬ ಓದೋದಕ್ಕಿಂತ ಅದರಲ್ಲಿ ಕ್ರೇಜ್ ಜಾಸ್ತಿ ಅವ್ರಿಗೆ. ಈಗಿನ ಮಕ್ಳಿಗಂತೂ ತುಂಬ ಫೋನು ಅಡಿಕ್ಟೇ ಆಗಿಬಿಟ್ಟಿರ್ತಾರೆ. ಬಟ್ ನಾನು ಇವಳಿಗೆ ಅಷ್ಟೊಂದು ಫೋನೆಲ್ಲ ಕೊಡಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರು ಬೈತಾರೆ ಅಂತ ಹೇಳ್ಬಿಟ್ಟು ಅವಳು ಕೂಡ ನೋಡೋಕ್ಕೆ ಹೋಗಲ್ಲ ಜಾಸ್ತಿ. ಸೊ ಇವಾಗ ನನ್ನ ಮಗಳು ಏನು ಮಾಡ್ತಾಯಿದ್ದಾಳೆ ನೋಡೋಣ. ಆ್ಯಕ್ಚುಲಿ ಅಳ್ತಾ ಇದ್ಲು. ಇವಾಗ ನಮ್ಮ ನಾದಿನಿ ಅವಳಿಗೆ ರಾಗಿ ಸರಿನ ತಿನ್ನಿಸ್ತಾ ಇದ್ದಾರೆ. ರಾಗಿ ಸರಿ ತಿನ್ನಬೇಕು ಅಂದರೆ ಅವಳಿಗೆ ಅಳು ಬಂದ್ಬಿಡುತ್ತೆ. ಬೇರೆ ಎಲ್ಲ ತಿಂಡಿ ಹೋಗುತ್ತೆ, ಅವಳಿಗೆ ರಾಗಿ ಸರಿ ಹೋಗಲ್ಲ ಅವಳಿಗೆ. ಸೊ ಅದಕ್ಕೆ ಅವಳನ್ನ ಈ ಶೇಪಲ್ಲಿ ಇಟ್ಕೊಂಡು ಅವಳಿಗೆ ರಾಗಿ ಸರಿನ ತಿನ್ನಿಸ್ತಾ ಇದ್ದಾರೆ. ಸೊ ಇವಾಗ ಊಟದ ಟೈಮ್ ಆಗಿದೆ. ಸೊ ಹಾಗಾಗಿ ನನ್ನ ಮಗಳೆಲ್ಲ ಊಟ ಎಲ್ಲ ತಂದು ಹಾಲಲ್ಲಿ ಇಡ್ತಾ ಇದ್ದಾಳೆ, ಎಲ್ಲ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು. ಇವಾಗ ನಾನು ದೇವ್ರ ಸಾಮಾನಿಗೆ ತೊಳೆದಿಟ್ಬಿಟ್ಟು ಬಂದಿದ್ದೀನಿ. ಈಗ ಬಾಳೆಹಣ್ಣು, ಎಲೆ ಅಡಿಕೆ,
ಹೂವು ಎಲ್ಲ ತೊಗೊಂಬಂದಿದ್ದೀನಿ. ಸೊ ಹಾಯ್ ಫ್ರೆಂಡ್ಸ್, ಇವಾಗ ಕಳ್ಶದ ಕೈ ಈ ಥರ ನಮ್ಮ ಮನೇಲಿ ರೆಡಿ ಮಾಡ್ಕೊಳ್ತೀವಿ. ಸೊ ಈ ರೀತಿ ಕುಂಕುಮ ಎಲ್ಲ ಹಚ್ಚಿ ದೇವರಿಗೆ ಇವಾಗ ಕಳಶ ರೆಡಿ ಮಾಡೋಣ. ಓಕೆನಾ, ಬನ್ನಿ. ಇವಾಗ ಕಳಶ ರೆಡಿ ಮಾಡ್ಕೊತಾ ಇದ್ದೀನಿ. ಕಳಶಕ್ಕೆ ನಾವು 5 ಎಲೆ ಇಟ್ಟು ನಂತರ ಅದೆಲ್ಲ ನೀಟಾಗಿ ರೆಡಿ ಮಾಡ್ಕೋಬೇಕು. ಎಲೆ ಒಂದು ಉಲ್ಟಾ ಒಂದು ಸೀದಾ ಬಂದ್ಬಿಡುತ್ತೆ. ಸೊ ನೋಡಿಕೊಂಡು ಕಳಶಕ್ಕೆ ಕೆಳಗಡೆ ಒಂದು ಪ್ಲೇಟ್ನ ಇಟ್ಟು, ಅಂದರೆ ನಾನು ಆವಾಗಲೇ ಒಂದು ಪ್ಲೇಟ್ ತೊಳೆಯುವಾಗೆ ತೋರಿಸ್ತಾ ಇದ್ನಲ್ಲ, ಸೊ ಆ ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕಿ ಅದ್ರ ಮೇಲೆ ನಾವು ಕಳಶನ ಇಟ್ಟು ಅದ್ರ ಮೇಲೆ 5 ಎಲೆನ ಇಟ್ಟು ನಂತರ ಹೂವನ್ನ ಹಾಕಿ ಪೂಜೆ ಮಾಡುವಂಥದ್ದು, ಕಳಶನ ರೆಡಿ ಮಾಡ್ಕೊಳ್ಳೋದು. ಸೊ ಇವಾಗ ದೀಪ ಹಚ್ಚಿ ಊದುಗಟ್ಟಿನ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ. ಸೊ ನನ್ನ ಮಗಳಿಗೆ ಸ್ವಲ್ಪ ಹುಷಾರು ತಪ್ಪಿದ್ಲು. ಸೊ ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು ಶೇರ್ ಮಾಡ್ಕೋತೀನಿ. ರಿಪೋರ್ಟ್ಸು ಮತ್ತು ಹಾಸ್ಪಿಟಲ್ಗೆ ಹೋಗಿದ್ದು, ನಾವು ಯಾವ ಹಾಸ್ಪಿಟ್ಲಲ್ಗೆ ಹೋಗಿದ್ವಿ ಆ್ಯಂಡ್ ಅಲ್ಲಿ ನಮಗೆ ಎಷ್ಟು ಚಾರ್ಜ್ ಮಾಡಿದರು ಅದೆಲ್ಲ ನಾನು ಡೀಟೇಲಾಗಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಸ್ವಲ್ಪ ಆಪ್ರೇಷನ್ ಹಂತಕ್ಕೆ ಹೋಗಿ ನಾವು ಆಪ್ರೇಷನ್ ಕೂಡ ಅವಳಿಗೆ ಮಾಡಿಸಿದ್ದೀವಿ, ಬಟ್ ಸರ್ಜರಿ ಮಾಡಿಸಿಲ್ಲ. ಸರ್ಜರಿಗಿಂತ ಇನ್ನೊಂದು ವೇ ಇದೆ. ಸೊ ಆ ಥರ ನಾವು ಆಪ್ರೇಷನ್ ಅವಳಿಗೆ ಮಾಡಿಸಿದ್ದೀವಿ. ಸೊ ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ತಾನೇ ಪೂಜೆ ಮುಗಿಸಿ, ಇವತ್ತು ಆ್ಯಕ್ಚುಲಿ ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತು ಭಾನುವಾರ ಅಮಾವಾಸ್ಯೆ ಬಿದ್ದಿದೆ. ಸೊ ಇವಾಗ ಪೂಜೆ ಎಲ್ಲ ಮುಗಿಸಿ ನೋಡಿ ನಮ್ಮ ದೇವ್ರ ಮನೆ ಹೇಗೆ ಅಲಂಕಾರ ಮಾಡಿದ್ದೀನಿ ಅಂತ. ಸೊ ಇವತ್ತು ನೆಕ್ಸ್ಟು ಇವಾಗ ಟೈಮ್ ನೋಡಿ ಎಷ್ಟಾಗಿದೆ. ಸೊ 6 o'clock, ಇನ್ನೇನು 6 o'clock ಆಗ್ತಾಯಿದೆ. ಸೊ ಇವಾಗ ನಮ್ಮ ನಾದಿನಿ ಮನೆಗೆ ಹೋಗಬೇಕು. ಅಲ್ಲಿ ಇವತ್ತು ಒಬ್ಬಟ್ಟು ಕೇಳಿದ್ದಾಳೆ ನಮ್ಮ ನಾದಿನಿ ಮಗಳು, ಕಾಯಿ ಒಬ್ಬಟ್ಟು. ಸೊ ಆ ರೆಸಿಪಿ ಹೇಗೆ ಮಾಡೋದು, ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಾಗೆ ಅದೊಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಸ್ವಲ್ಪ ಹೊತ್ತು, ಇವಾಗ ಪೂಜೆ ಮುಗಿಸಿದ್ದೀನಲ್ವಾ, ಇವಾಗ ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ನೆಕ್ಸ್ಟು ನಾದಿನಿ ಮನೆಗೆ ಹೋಗೋಣ ಅಂತ ಇದ್ದೀನಿ. ಅಲ್ಲಿಂದ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಬಾಯ್ ಬಾಯ್. ಸೊ ಇವಾಗ ದೇವಸ್ಥಾನ ಕೂಡ ಬಂದೆ. ಬನಶಂಕರಿ ಅಮ್ಮನ ದೇವಸ್ಥಾನ ಇದೆ ನಮ್ಮ ಮನೆ ಹತ್ರ. ಸೊ ನನ್ನ ಮಗಳಿಗೆ ಸ್ವಲ್ಪ ಒಳ್ಳೇದಾಗಲಿ, ಯಾಕೋಳು ಟೈಮೇ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವಾಗ ಒಬ್ಬಟ್ಟು ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ. ನಮ್ಮ ನಾದಿನಿ ಮನೆಯಲ್ಲಿ ಒಬ್ಬಟ್ಟನ್ನ ಮಾಡ್ತಾಯಿದ್ರು. ಸೊ ಒಂದು ಬಟ್ಲು ಮೈದಾನ ಹಾಕ್ಕೊಂಡು ಅದರಲ್ಲಿ ಅರ್ಧ ಬಟ್ಲು ಚಿರೋಟಿ ರವೆನ ಹಾಕ್ಕೊಂಡು ಚಿಟಿಕೆ ಅರಿಶಿನ ಪುಡಿನ ಹಾಕ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಈ ಅದಕ್ಕೆ ಕಲಿಸ್ಕೋಬೇಕು. ಸೊ ಎಷ್ಟು ಬೇಕೋ ನಿಮಗೆ ನೋಡಿಕೊಂಡು ನೀರನ್ನು ಹಾಕ್ಕೋಬೇಕು. ಅದು ಚಪಾತಿ ಅದಕ್ಕೆ ಸ್ವಲ್ಪ ಚಪಾತಿಗಿಂತಲೂ ಸ್ವಲ್ಪ ತೆಳುಗೆ ಬೇಕು. ಈ ಅದಕ್ಕೆ ಅದನ್ನು ಕಲಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಇನ್ನೂ ಚೆನ್ನಾಗಿ ಅದನ್ನು ಕಲಿಸ್ಕೋಬೇಕು. ಒಂದು ಅದಕ್ಕೆ ಬರಬೇಕದು. ಆ್ಯಕ್ಚುಲಿ ಒಬ್ಬಟ್ಟನ್ನ ಹೇಗೆ ಕಲಿಸ್ಕೊತೀವಿ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಈ ಅದಕ್ಕೆ ಬರಬೇಕದು. ಸೊ ಈ ರೀತಿ ಕಲಿಸ್ಕೊಂಡು ಅದನ್ನು ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕ್ಕೋಬೇಕಾಗತ್ತೆ ಇದಕ್ಕೆ. ಸೊ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಕಲಿಸ್ಕೊಂಡು ಒಂದು 1/2 hour ಅದನ್ನು ಎತ್ತಿಡಬೇಕಾಗುತ್ತೆ. ಯಾಕಂತಂದರೆ ಅದು ಫುಲ್ಲು ನೀಟಾಗಿ ಒಬ್ಬಟ್ಟು ಅದಕ್ಕೆ ಬರಬೇಕಲ್ಲ. ಸೊ ಒಂದು ಅರ್ಧ ಅವರ್ ಎತ್ತಿಟ್ರೆ ಅದು ಸ್ಮೂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು 1/2 hour ಅದನ್ನು ಎತ್ತಿಡುವಂಥದ್ದು. ಸೊ ಈ ಅದಕ್ಕೆ ಅದು ಬರಬೇಕು. ಸೊ ಒಂದು 1/2 hour ಎತ್ತಿಟ್ಬಿಡೋಣ. ಇವಾಗ ನೆಕ್ಸ್ಟು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನ ತುರಿ, ಅಂದರೆ 2 ತೆಂಗಿನಕಾಯಿ ಅಳತೆಗೆ ಅದು ಬೇಕಾಗುತ್ತೆ. 2 ತೆಂಗಿನಕಾಯಿನ ಹಾಕಿದ್ದಾರೆ. ಸೊ ಇಲ್ಲಿ ಮಿಕ್ಸಿ ಜಾರ್ ತುಂಬ್ಕೋತು ಅಂತ ಹೇಳ್ಬಿಟ್ಟು ಸ್ವಲ್ಪನೇ ರುಬ್ಬಿಟ್ಕೊಂಡಿದ್ದಾರೆ. ಸೊ ಇದು ಏಲಕ್ಕಿ ಪೌಡರ್ನ ಸ್ವಲ್ಪ ಹಾಕೋಬೇಕಾಗುತ್ತೆ. ಇವಾಗ ಬೆಲ್ಲ ಅದನ್ನು ತೋರಿಸಿದ್ನಲ್ಲ, ಅಷ್ಟು ಬೆಲ್ಲನ 2 ಅಚ್ಚು ಬೆಲ್ಲ ಬೇಕಾಗುತ್ತೆ. ಸೊ ಒಂದು ಬಾಣಲಿಗೆ ಅದನ್ನು ಬೆಲ್ಲನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದಕ್ಕೆ ಅದು ಫುಲ್ಲು ಬೆಲ್ಲ ಕರಗಬೇಕು. ಸೊ ಅದಕ್ಕೆ ಬಿಸಿ ಮಾಡ್ಕೋಬೇಕು. ಒಂದು 10 ನಿಮಿಷ 5 ನಿಮಿಷಕ್ಕೆಲ್ಲ ಅದು ಕರಗೋಗ್ಬಿಡುತ್ತೆ ಬೆಲ್ಲ. ಸೊ ನೋಡಿ ನಮ್ಮನ್ನ ಅದನ್ನ ಹೇಗೆ ಮಾಡ್ತಾಯಿದ್ದಾರೆ, ಈ ಒಂದು ಹದದಲ್ಲಿ ಮಾಡಬೇಕಾಗುತ್ತೆ. ಸೊ ಇನ್ನೊಂದು ಬಾಣಲಿಯಲ್ಲಿ ಗಸಗಸೆಯನ್ನು ಸ್ವಲ್ಪ ಹಾಕ್ಕೊಂಡು
ಅದನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಸ್ವಲ್ಪ ಕಡಲೆ ಅಂದರೆ ಹುರ್ಗಡ್ಲೆ ಬರುತ್ತಲ್ಲ, ಅದನ್ನು ಸ್ವಲ್ಪ 2-3 ಸ್ಪೂನ್ ಹಾಕ್ಕೊಂಡು ಅದನ್ನು ರುಬ್ಕೊಂಡು ನಮ್ಮ ಒಂದು ಇದು ಏನು ಹಾಕ್ಕೊಂಡಿದ್ದೀವಿ ಬೆಲ್ಲ ಮತ್ತು ತೆಂಗಿನ ತುರಿ ಹಾಕ್ಕೊಂಡಿದ್ದೀವಲ್ಲ, ಸೊ ಅದು ನಮಗೆ ಫ್ರೆಂಡ್ಸ್ ಇಲ್ಲಿ ತೆಂಗಿನ ತುರಿ ಹಾಕ್ಕೊಂಡಿರೋದು ನಾನು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಸೊ ಬೆಲ್ಲ ಅದು ಕರಗಿದ ಮೇಲೆ ನಾವೇನು ರುಬ್ಕೊಂಡಿರ್ತೀವಿ ತೆಂಗಿನ ತುರಿ ಅದನ್ನು ಹಾಕ್ಕೊಂಡು, ಹಾಗೆ ಏಲಕ್ಕಿ ಪುಡಿ ಹಾಕ್ಕೊಂಡು, ನೆಕ್ಸ್ಟು ಕಡಲೆ ಏನು ಅದನ್ನು ನಾವು ರುಬ್ಕೊಂಡಿದ್ದೀವಿ ಅದನ್ನು ಸ್ವಲ್ಪ ಹಾಕ್ಕೊಂಡು, ತೆಳು ಆದರೆ ಅದನ್ನು ಹಾಕ್ಕೊಳ್ಳುವಂಥದ್ದು. ನಿಮಗೆ ಏನು ರೆಸಿಪಿ ಬೇಕಿದೆಯೋ ಆ ಒಂದು ಅದಕ್ಕೆ ಬಂದಿಲ್ಲ ಅಂದರೆ ಅದನ್ನು ಕಡಲೆ ರುಬ್ಕೊಂಡು ಅದನ್ನು ಹಾಕ್ಕೊಳ್ಳುವಂಥದ್ದು. ಸೊ ಅದಕ್ಕೆ ಉಂಡೆ ಮಾಡೋ ಅದಕ್ಕೆ ಬರಬೇಕದು. ಸೊ ನಿಮಗೇನಾದರೂ ಅದು ಬೆಲ್ಲ ಮತ್ತು ಕಾಯಿ ನಿಮಗೆ ಗಟ್ಟಿ ಅನ್ನಿಸ್ತು ಅಂತ ಹೇಳಿದ್ರೆ ಮತ್ತೆ ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡಿ ನಂತರ ಅದನ್ನು ಈ ರೀತಿ ಉಂಡೆ ಮಾಡಿಕೊಂಡು ತಟ್ಕೋಬೇಕಾಗುತ್ತೆ. ಸೊ ನಿಮಗೆ ಒಬ್ಬಟ್ಟು ತೆಳು ಬೇಕಾದರೆ ತೆಳು ತಟ್ಕೋಬೋದು. ನಿಮಗೆ ಸ್ವಲ್ಪ ಗಟ್ಟಿ ಬೇಕು ಅಂತಂದರೆ, ದಪ್ಪ ಬೇಕು ಅಂತಂದರೆ ಈ ರೀತಿ ಮಾಡ್ಕೋಬೇಕು. ಸೊ ಈಗ ಇದು ಆಗಿದೆ, ಹೆಂಚು ಕಾಯಕ್ಕಿಟ್ಟಿದ್ದಾರೆ. ಅದಾದಮೇಲೆ ಒಬ್ಬಟ್ಟನ್ನ ಹಾಕಿ ಸ್ವಲ್ಪ ಆಯಿಲ್ನ ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮ್ಮ ಕಾಯಿ ಒಬ್ಬಟ್ಟು ರೆಡಿ ಆಗುತ್ತೆ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಅಷ್ಟೇ ಸಾಫ್ಟಾಗಿತ್ತು. ಸೊ ತಿನ್ನಬೇಕು ಅಂತಂದರೆ ಸಖತ್ತಾಗಿತ್ತು ಫ್ರೆಂಡ್ಸ್. ಹೇಳಬೇಕು ಅಂದರೆ ನಮ್ಮ ನಾದಿ ತುಂಬ ಚೆನ್ನಾಗಿ ಅಡುಗೆನ ಮಾಡ್ತಾರೆ. ಅದರಲ್ಲಿ ಕಾಯಿ ಒಬ್ಬಟ್ಟು ತುಂಬ ಚೆನ್ನಾಗಿ ಬಂದಿತ್ತು. ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಸಾಫ್ಟಾಗಿತ್ತು ಆ್ಯಕ್ಚುಲಿ ಅದು. ಅದಕ್ಕೆ ಬಿಸಿ ಬಿಸಿ ಒಬ್ಬಟ್ಟಿಗೆ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ 2-3 ತಿಂದ್ರೂ ನಮಗೆ ಫೀಲೇ ಆಗೋಲ್ಲ 2-3 ತಿಂದ್ವಿ ಅಂತ. ಸೊ ಅಷ್ಟು ಚೆನ್ನಾಗಿರುತ್ತೆ. ನೀವೊಂದ್ಸಲಿ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಇಲ್ಲಿ ನನ್ನ ಮಗಳು ಹುಷಾರು ತಪ್ಪಿದ್ಲು ಅಂತ ಹೇಳಿದ್ನಲ್ಲ, ಆಪ್ರೇಷನ್ ಥಿಯೇಟರಲ್ಲೆಲ್ಲ ಎಲ್ಲರ ಹತ್ರನೂ ಹೋಗಿರ್ತಾಳೆ, ಯಾರು ನಮ್ಮವರು ಅಂತ ಗೊತ್ತಿರಲ್ಲ ಅವಳಿಗೆ. ಸೊ ಅವಳು ಸ್ವಲ್ಪ ಬಲಿ ಹಾಕ್ಸೋಣ, ನಮ್ಮ ಕಡೆ ಇಲ್ಲಿ ಬಲಿ ಹಾಕ್ಸ್ತಾರೆ ಆ್ಯಕ್ಚುಲಿ. ಅದು ಎಲ್ಲರ ಪದ್ಧತಿಯಲ್ಲೂ ಇದೆಯೋ ಇಲ್ವೋ ನನಗೂ ಗೊತ್ತಿಲ್ಲ. ಬಟ್ ನಮ್ಮ ಕಡೆ ನಮ್ಮ ಕೊಳ್ಳೇಗಾಲ ಸೈಡು ಅಥವಾ ನಮ್ಮ ಒಂದು ಮಳವಳ್ಳಿ ಸೈಡಲ್ಲಿ ಈ ಒಂದು ಪದ್ಧತಿ ಮಾಡ್ತಾರೆ. ಮಕ್ಕಳು ಜ್ವರ ಬಂದರೆ ಅಥವಾ ಎಲ್ಲಾದರೂ ಹೆದ್ರುಕೊಂಡಿದ್ರೆ ಸೊ ಇದೊಂದು ಬಲಿ ಅಂತ ಹಾಕಿಸ್ತೀವಿ ನಾವು. ನೋಡಿ ಆಂಟಿ ಇವಾಗ ಅನ್ನ ಎಲ್ಲ ಮಿಸ್ಕೊತಾ ಇದ್ದಾರೆ. 3 ಥರ ಅನ್ನ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಕುಂಕುಮ ಎಲ್ಲ ಹಾಕ್ಕೊಂಡು ಅನ್ನನ ರೆಡಿ ಮಾಡಿಕೊಂಡು ರತ್ನೀರು ಮಾಡಿಕೊಂಡು, ಆಮೇಲೆ ಆ ಬಿಂದಿಗೆಗೆ ನೀರನ್ನು ಹಾಕಿ ನಾವು ಬಲಿಯನ್ನು ತೆಗಿತೀವಿ. ಸೊ ಅದರಿಂದ ಜ್ವರ ಕಡಿಮೆ ಆಗುತ್ತೆ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.